ವೀಕ್ಷಕರೇ ನಮಸ್ಕಾರ ಹಾಗೂ ಶ್ರೀಕಾಂತ್ ಕನ್ನಡಿಗ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆ ತುಂಬ ವಿಶಿಷ್ಟವಾದ ಒಂದು ಪುಣ್ಯ ಕ್ಷೇತ್ರವನ್ನು ಪರಿಚಯ ಮಾಡಿಸ್ಕೊಳಕ್ಕೆ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾತನಾಡುವ ಆಂಜನೇಯ ಅಂತ ಕರೆಸ್ಕೊಳ್ಳೋ ಕ್ಷೇತ್ರ ಇದು. ವೀಕ್ಷಕರೇ, ಉತ್ತರ ಭಾರತದಲ್ಲಿ ಹೇಗೆ ಗಂಗಾ ಮತ್ತು ಯಮುನಾ ನದಿಗೆ ಪ್ರಾಮುಖ್ಯತೆ ಇದೆ, ಅಲ್ಲಿ ವಾರಣಾಸಿ ಕ್ಷೇತ್ರಗಳಿದೆ ಹಾಗೂ ಬೇರೆ ಬೇರೆ ಪುಣ್ಯ ಕ್ಷೇತ್ರಗಳಿದೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿ ಕೃಷ್ಣ ಹಾಗೂ ಕಾವೇರಿ ನದಿಗೆ ಅಂಥದೇ ಆದ ಪ್ರಾಮುಖ್ಯತೆ ಇದೆ. ಈ ನದಿಗಳ ತೀರದಲ್ಲಿ ಅಂಥದೇ ಆದ ಸುಮಾರು ಕ್ಷೇತ್ರಗಳಿವೆ. ಅದರಲ್ಲಿ ಒಂದಾದ ಬಿಜಾಪುರದಲ್ಲಿರುವ ಯಲಗೂರೇಶ್ವರ ದೇವಸ್ಥಾನ. ಯಲಗೂರಿನ ಹಳ್ಳಿಯಲ್ಲಿ ನೆಲೆಸಿರುವ ಈ ಆಂಜನೇಯ ಸ್ವಾಮಿಯ ದೇವಸ್ಥಾನ ಬಹಳ ಪ್ರಮುಖವಾದದ್ದು. ಈ ದೇವಸ್ಥಾನದ ಪೂರ್ತಿ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಆಂಜನೇಯನನ್ನು ಮಾತನಾಡುವ ಆಂಜನೇಯ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ವೀಕ್ಷಕರೇ, ಊರಿಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಅಥವಾ ರಾಮನ ದೇವಸ್ಥಾನ ಇರುತ್ತೆ. ಆದರೆ ಇಲ್ಲಿ ಸುತ್ತು 7 ಗ್ರಾಮಗಳಿಗೆ ಇದೊಂದೇ ಆಂಜನೇಯನ ದೇವಾಲಯವಾಗಿದೆ. ಈ ಆಂಜನೇಯ ಸ್ವಾಮಿಯಲ್ಲಿ ಏನು ಬೇಡ್ಕೊಂಡ್ರೂ ಅದೆಲ್ಲವೂ ಈಡೇರುತ್ತದೆ. ಈ ಊರಿನಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರಲು ಒಂದು ಅದ್ಭುತವಾದ ಕಥೆನೇ ಇದೆ. ಅದನ್ನು ಹೇಳ್ತೀನಿ ಕೇಳಿ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ಜೊತೆ ಆಂಜನೇಯ ಸ್ವಾಮಿಯು ಈ ಕ್ಷೇತ್ರಕ್ಕೆ ಬಂದಿದ್ರಂತೆ. ಆಗ ಶ್ರೀರಾಮಚಂದ್ರರ ಆಜ್ಞೆಯಂತೆ ಜನರ ಉದ್ಧಾರಕ್ಕಾಗಿ ಆಂಜನೇಯ ಸ್ವಾಮಿಯು ಈ ಊರಿನಲ್ಲಿ ನೆಲೆಸಿದ್ರಂತೆ. ಅದಾದ ಸುಮಾರು ವರ್ಷಗಳ ನಂತರ ಒಬ್ಬರು ಪುರೋಹಿತರ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಬಂದು, ನಾನು ಇಲ್ಲೊಂದು ಬಂಡೆಯಲ್ಲಿ ನೆಲೆಸಿದ್ದೇನೆ, ನನ್ನನ್ನು ಹೊರಗೆ ತೆಗಿಬೇಕೆಂದು ಕೇಳ್ಕೊತಾರೆ. ಆಂಜನೇಯ ಸ್ವಾಮಿಯ ಆಜ್ಞೆ ಮೇರೆಗೆ ಆ ಪುರೋಹಿತರು ಬಂಡೆ ನೋಡಿಸ್ಬಿಟ್ಟು ಮೂರ್ತಿಯನ್ನ ಹೊರಗೆ ತೆಗಿತಾರೆ. ಆದರೆ ಆ ಮೂರ್ತಿ ಭಗ್ನಗೊಂಡಿತ್ತಂತೆ. ಹೀಗಿರ್ಬೇಕಾದ್ರೆ ಆಂಜನೇಯ ಸ್ವಾಮಿಯು ಮತ್ತೆ ಆ ಪುರೋಹಿತರ ಕನಸಿನಲ್ಲಿ ಬಂದು ಭಗ್ನಗೊಂಡಿರುವ ವಿಗ್ರಹವನ್ನು ಈಗಿರೋ ದೇವಸ್ಥಾನದಲ್ಲಿ ಇರಿಸಿ 7 ದಿನ ಕಾಲ ಬೀಗ ಹಾಕಬೇಕು, 7 ದಿನದವರೆಗೂ ಬೀಗ ತೆಗಿಬಾರ್ದಂತ ಆಜ್ಞೆ ಮಾಡ್ತಾರೆ. ಅದಕ್ಕೆ ಒಪ್ಕೊಂಡ ಪುರೋಹಿತರು 7 ದಿನ ಆದಮೇಲೆ ಬಂದು ಬಾಗಿಲು ತೆಗೆದು ನೋಡಿದ್ರೆ ಆಶ್ಚರ್ಯಕರವಾಗಿ ಆಂಜನೇಯನ ಮೇಲಿನ ವಿಗ್ರಹ ಕೂಡ್ಕೊಂಡಿರುತ್ತಂತೆ. ಅಂದರೆ ಅದಾಗದೆ ಸರಿ ಹೋಗಿರುತ್ತೆ. ಆದರೆ ಕೆಳಗಿನ ಭಾಗ ಮಾತ್ರ ಕೂಡಿಕೊಂಡಿರೋದಿಲ್ಲ. ಆದರೆ ಸ್ವಾಮಿಯ ಆಜ್ಞೆಯಂತೆ ಪುರೋಹಿತರು ಕೃಷ್ಣಾ ನದಿಯ ನೀರು ತಂದು ಅಭಿಷೇಕ ಮಾಡಿ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಈಗಲೂ ಸಹ ಮೂರ್ತಿಯ ಕೆಳಭಾಗ ಹೊಂದ್ಕೊಂಡಂತೆ ಅಥವಾ ಸರಿ ಹೋದಂತೆ ಕಾಣೋದಿಲ್ಲ. ಈ ದೇವಸ್ಥಾನದಲ್ಲಿ ಮಾಧವ ಬ್ರಾಹ್ಮಣರು ಪೂಜೆ ಮಾಡೋದ್ರಿಂದ ಮಾಧವ ಸಂಪ್ರದಾಯದ ಪ್ರಕಾರ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಎಡಗೈಯಲ್ಲಿ ಸೌಗಂಧಿಕ ಪುಷ್ಪವನ್ನು ಹಿಡಿದಿರೋ ಈ ಆಂಜನೇಯ ಸ್ವಾಮಿಯು ಸುಮಾರು 7 ಅಡಿ ಎತ್ತರ ಇದೆ. ಈ ಯಲಗೂರೇಶ್ವರ ಆಂಜನೇಯ ಸ್ವಾಮಿಯನ್ನು ಮಾತನಾಡುವ ದೇವರಂತೂ ಯಾಕೆ ಅಂತ ಕರೀತಾರೆ ಅಂತಂದರೆ, ಭಕ್ತಾದಿಗಳು ಕೇಳುವ ಪ್ರಶ್ನೆಗಳಿಗೆ ಪುಷ್ಪವನ್ನು ಕೊಡ್ತಾನೆ. ಅಂದರೆ ನಿಮಗೇನು ಕೋರಿಕೆ ಇದೆ ಅದನ್ನು ನೀವು ಮನಸ್ಸಿನಲ್ಲಿ ಕೇಳಿಕೊಂಡು ದೇವರ ಮುಂದೆ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ಹೀಗೆ ಮಾಡಿದಾಗ ಭಕ್ತರು ಅಂದ್ಕೊಂಡಿದ್ದ ಒಂದು ಕೋರಿಕೆ ಶೀಘ್ರವೇ ನೆರವೇರ್ತದೆ ಅಂತಂದರೆ ತಕ್ಷಣ ಬಲಭಾಗದಿಂದ ಹೂವು ಬಿಡುತ್ತೆ. ಅಥವಾ ಅದೇನಾದರೂ ಸ್ವಲ್ಪ ಸಮಯ ತಗೊಳ್ಳುತ್ತದೆ ಅಂದರೆ ದೇವರು ಸ್ವಲ್ಪ ಸಮಯ ತಗೊಂಡು ಬಲಭಾಗದಲ್ಲಿ ಪುಷ್ಪವನ್ನು ಕೊಡ್ತಾನೆ. ಆದರೆ ಭಕ್ತರು ಕೇಳಿರೋ ಆಕಾಂಕ್ಷೆ ಅಥವಾ ಇಚ್ಛೆ ಏನಾದರೂ ಈಡೇರೋದಿಲ್ಲ ಅಂತಾದರೆ ಆಂಜನೇಯ ಸ್ವಾಮಿಯ ಎಡಭಾಗದಿಂದ ಹೂವು ಬೀಳುತ್ತದೆ. ಅದಕ್ಕಾಗಿ ಈ ರೀತಿ ಜನರಿಗೆ ಸ್ಪಂದಿಸೋ ಕಾರಣದಿಂದ ಈ ಆಂಜನೇಯನನ್ನು ಮಾತನಾಡುವ ಆಂಜನೇಯ ಎಂದು ಕರೆಯುತ್ತಾರೆ. ಈ ಆಂಜನೇಯ ಸ್ವಾಮಿಗೆ ದೀಡಾ ನಮಸ್ಕಾರ ಅಂದರೆ ಭಾಳ ಇಷ್ಟ. ಅಂದರೆ ಭಕ್ತರು ಅವ್ರು ಏನು ಅಂದ್ಕೊಂಡಿದೆಯೋ ಆ ಕೆಲಸ ಏನಾರು ಆದರೆ ಈ ದೇವಸ್ಥಾನಕ್ಕೆ ಬಂದು ಅವರು ದೀಡಾ ನಮಸ್ಕಾರದ ಒಂದು ಹರಕೆಯನ್ನು ತೀರಿಸ್ತಾರೆ. ದೀಡ ಹರಕೆ ಅಥವಾ ದೀಡ ನಮಸ್ಕಾರ ಏನೆಂದರೆ, ಒಂದು ಉದ್ದವಾದ ಕೋಲನ್ನು ಹಿಡಿದು ಅದನ್ನು ಮುಂದೆ ಚಾಚಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತುದಿಯಲ್ಲಿ ಒಂದು ಗೆರೆ ಎಳೆದು ಮತ್ತೆ ಎದ್ದು ನಿಂತು ಅದೇ ರೀತಿ ಮಾಡುತ್ತಾರೆ. ಅದೇ ರೀತಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಾರೆ. ಬಿಜಾಪುರದ ಆಲಮಟ್ಟಿ ಡ್ಯಾಮ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರೋ ಈ ದೇವಸ್ಥಾನಕ್ಕೆ ಮಂಗಳವಾರ ಹಾಗೂ ಶನಿವಾರ ಬಹಳ ಜನಗಳು ಬರ್ತಾರೆ. ವೀಕ್ಷಕರೇ, ಈ ದೇವಸ್ಥಾನದ ಪರಿಚಯ ಮಾಡಿಕೊಡ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಅಥವಾ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿನ ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದು ತಿಳಿಸಿ. ಯಾಕಂದರೆ ನಮ್ಮಲ್ಲಿ ಯಾರು ಹೋಗೋರಿದ್ದರೆ ಅವ್ರಿಗೆ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.